ಇನ್ನು ತಿರುಪತಿ ತಿರುಮಲ ದೇವಸ್ಥಾನದಲ್ಲಿ ಕಾಲ್ತುಳಿತದಿಂದ 6 ಜನರ ಸಾವು ಕೇಸ್ಗೆ ಸಂಬಂಧಪಟ್ಟಂಗೆ ಅಧಿಕಾರಿಗಳ ಜೊತೆ ಸಚಿವ ರಾಮಲಿಂಗಾರೆಡ್ಡಿ ಸಂಪರ್ಕವನ್ನು ಮಾಡಿದ್ದಾರೆ. ನಿರಂತರ ಸಂಪರ್ಕದಲ್ಲಿದ್ದಾರೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಸೇರಿದಂತೆ ಕರ್ನಾಟಕದ ಸಾಕಷ್ಟು ಜನ ರಾಜಕಾರಣಿಗಳು ಸಂತಾಪವನ್ನು ಸೂಚಿಸಿದ್ದಾರೆ. ನಿರಂತರ ಸಂಪರ್ಕದಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಕೂಡ ಇದ್ದಾರೆ. ಅಂದರೆ ಆಂಧ್ರದ ಸಚಿವರ ಜೊತೆ ಮುಜರಾಯಿ ಇಲಾಖೆ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಸಹಜವಾಗಿ ಅವರಿಗೂ ಕೂಡ ಬೇಸರ ಆಗಿರುತ್ತೆ. ತಿರುಪತಿಯಲ್ಲಿರುವಂತಹ ರಾಜ್ಯ ಭಕ್ತಾದಿಗಳಿಗೆ ಎಲ್ಲ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ. ಅಂದರೆ ನಮ್ಮ ರಾಜ್ಯದ ಭಕ್ತಾದಿಗಳು ಆಲ್ರೆಡಿ ಅಲ್ಲಿ ತಿರುಪತಿಯಲ್ಲಿ ಇದ್ದಾರಲ್ಲ, ಅವರಿಗೆ ವ್ಯವಸ್ಥೆಯನ್ನು ಮಾಡ್ತೀವಿ. ತಿರುಪತಿಯ ಕರ್ನಾಟಕ ಭವನದಲ್ಲಿ ಅವರಿಗೆ ತಕ್ಷಣಕ್ಕೆ ಬೇಕಾಗುವಂಥ ಅಗತ್ಯ ಕ್ರಮಕ್ಕೆ ಎಲ್ಲ ಸ್ಪಂದಿಸುವಂತೆ ನಾನು ಸೂಚನೆಯನ್ನು ಕೊಟ್ಟಿದ್ದೀನಿ ಅಂತ ಒಂದಿಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸ್ಥಳೀಯ ಆಫೀಸರ್ಗೆ ಸೂಚನೆಯನ್ನು ಈಗಾಗಲೇ ರಾಮಲಿಂಗಾರೆಡ್ಡಿ ಅವರು ನೀಡಿದ್ದಾರೆ. ಭಕ್ತರಿಗೆ ಅಗತ್ಯ ಸಹಾಯ ಮಾಡಲಿಕ್ಕೆ ಎಲ್ಲ ಕ್ರಮಗಳನ್ನು ಕೈಗೊಳ್ಳಿ ಅಂತ ಕೂಡ ಒಂದು ಕಡೆ ಹೇಳ್ತಾ ಇದ್ದಾರೆ. ಅಂದರೆ ಮುಜರಾಯಿ ಇಲಾಖೆ ಅಧಿಕಾರಿಗಳಿಗೆ ಕ್ರಮ ಕೈಗೊಳ್ಳಲಿಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಆಂಧ್ರದಲ್ಲಿರುವಂತಹ ಕರ್ನಾಟಕ ಭವನದಲ್ಲಿ ಅವರಿಗೆ ಒಂದಿಷ್ಟು ವಿಶ್ರಾಂತಿಯನ್ನು ಪಡೀಲಿಕ್ಕೆ ಅಥವಾ ಅವರಿಗೇನಾದರೂ ಗಂಭೀರವಾದಂತಹ ಗಾಯ ಏನಾದರೂ ಆಗಿದೆಯಾ, ಆಸ್ಪತ್ರೆಗೆ ಸೇರಿಸಬೇಕಾದಂಥ ಅನಿವಾರ್ಯತೆ ಇದೆಯಾ, ಎಲ್ಲವನ್ನೂ ಕೂಡ ಈಗಾಗಲೇ ಆಂಧ್ರದ ಸಂಬಂಧಪಟ್ಟಂತಹ ಕರ್ನಾಟಕ ಭವನಕ್ಕೆ ಸಂಬಂಧಪಟ್ಟಂತಹ ಸಚಿವರ ಒಂದು ಗಮನಕ್ಕೂ ಕೂಡ ತಂದಿದ್ದಾರೆ, ಅಧಿಕಾರಿಗಳ ಗಮನಕ್ಕೂ ಕೂಡ ತಂದಿದ್ದಾರೆ ಅಂತ ಇಲ್ಲಿ ರಾಮಲಿಂಗಾರೆಡ್ಡಿ ಅವರು ಕೂಡ ಒಂದು ಕಡೆ ಸ್ಪಷ್ಟನೆಯನ್ನು ಕೊಡ್ತಾ ಇದ್ದಾರೆ. ಇನ್ನೊಂದು ಕಡೆ ಆಂಧ್ರದ ಅಧಿಕಾರಿಗಳ ಜೊತೆ ಬಹಳ ಮುಖ್ಯವಾಗಿ TTD ಅಧಿಕಾರಿಗಳು, TTDಯಲ್ಲಿದ್ದಂಥ ಅಧಿಕಾರಿಗಳ ಗಮನಕ್ಕೂ ಕೂಡ ತಂದಿದ್ದಾರೆ. ನಮ್ಮ ಕರ್ನಾಟಕದ ಭಕ್ತಾದಿಗಳನ್ನ ಸ್ವಲ್ಪ ಸೇಫ್ ಮಾಡಿ, ಅವರಿಗೆ ಅಲ್ಲಿ ಕರ್ನಾಟಕ ಭವನದಲ್ಲಿ ಇರಲಿಕ್ಕೆ ಅವಕಾಶ ಮಾಡಿಕೊಡಿ. ಏನಾದರೂ ಹೆಚ್ಚಿನ ಹಾನಿಯಾಗಿದ್ದರೆ, ಸಾಕಷ್ಟು ಗಾಯ ಆ ಥರದ್ದೇನಾದರೂ ಆಗಿದ್ದರೆ ಅವರಿಗೆ ಆಸ್ಪತ್ರೆಗೆ ಸೇರಿಸುವಂಥ ಕೆಲಸಕ್ಕೆ ಮುಂದಾಗಿ ಅಂತ. ತಿರುಪತಿ ದುರಂತದ ಬೆನ್ನಲ್ಲೇ ರಾಜ್ಯ ಸರ್ಕಾರ ಈಗ ಅಲರ್ಟ್ ಆದಂತೆ ಕಾಣಿಸ್ತಾ ಇದೆ. ಬೆಂಗಳೂರಿನ TTD ದೇಗುಲದಲ್ಲಿ ಭದ್ರತೆಗೆ ಈಗ ಪ್ಲ್ಯಾನ್ ಮಾಡಿದ್ದಾರೆ. ಬೆಂಗಳೂರಿನಲ್ಲೂ ಕೂಡ ಒಂದು TTD ದೇವಸ್ಥಾನ ಇದೆ, ಅದಕ್ಕೆ ಮಿನಿ ತಿರುಪತಿ ಅಂತ ಕರೀತಾರೆ. ಏಕಾದಶಿ ಹಿನ್ನೆಲೆ ಹೆಚ್ಚು ಭಕ್ತರು ಬರುವಂತಹ ಸಾಧ್ಯತೆ ಇದೆ. ಇವತ್ತು ಪೊಲೀಸ್ನವರ ಜೊತೆ TTD ಮಂಡಳಿ ಸಭೆಯನ್ನು ಮಾಡಿದೆ. ಯಾಕಂದರೆ ಬರೀ ಆಂಧ್ರದಲ್ಲಿರುವಂಥ ತಿರುಪತಿ ದೇವಸ್ಥಾನಕ್ಕೆ ಅಷ್ಟೇ ಜನ ಹೋಗಲ್ಲ, ಬೆಂಗಳೂರಿನಲ್ಲಿರುವಂತಹ ತಿರುಪತಿ ದೇವಸ್ಥಾನಕ್ಕೂ ಹೋಗ್ತಾರೆ. ನಾಳೆ ದೇಗುಲದಲ್ಲಿ ಏನೇನೆಲ್ಲ ಕ್ರಮ ಕೈಗೊಳ್ಳಬೇಕು ಅದ್ರ ಬಗ್ಗೆ ಮೀಟಿಂಗ್ ಆಗಿದೆ. ಇವತ್ತು ಮಧ್ಯರಾತ್ರಿ 2 ಗಂಟೆಯಿಂದ ಟೋಕನ್ ವಿತರಣೆ ಆಗುತ್ತೆ. ಇವತ್ತು ಮಧ್ಯರಾತ್ರಿ 2 ಗಂಟೆಯಿಂದ 150 ಪೊಲೀಸರನ್ನು ನಿಯೋಜಿಸಲಿಕ್ಕೆ TTD ಈಗ ತೀರ್ಮಾನವನ್ನು ಮಾಡಿದೆ. ಒಂದು ಕಡೆ ನೋಡಿ, ತಿರುಪತಿ ದುರಂತ ಆಯಿತು. ತಿರುಪತಿ ದುರಂತದ ಬೆನ್ನಲ್ಲೇ ಈಗ ರಾಜ್ಯ ಸರ್ಕಾರ ಈಗ ಹೈ ಅಲರ್ಟ್ ಆಗಿದೆ. ಬೆಂಗಳೂರಿನ TTD ದೇಗುಲದಲ್ಲಿ ಭದ್ರತೆಗೆ ಈಗ ಎಲ್ಲ ರೀತಿಯಾದಂತಹ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಹನುಮಂತು ಕೊಡ್ತಾ ಹೋಗ್ತಾರೆ. ಹನುಮಂತು, ನಮ್ಮ ಭಾರತದ ಒಂದು ಪ್ರಸಿದ್ಧ ದೇವಾಲಯ ಅಂದರೆ ಅದು ತಿರುಪತಿ ತಿರುಮಲ ದೇವಸ್ಥಾನ. ಸಾಕಷ್ಟು ಜನ ಅಲ್ಲಿಗೆ ಭಕ್ತಾದಿಗಳು ಹೋಗ್ತಾನೆ ಇರ್ತಾರೆ. ಅದರಲ್ಲೂ ವೈಕುಂಠ ಏಕಾದಶಿ ಅಂದರೆ ಬಹಳ ಮುಖ್ಯವಾಗಿ ಅವತ್ತು ಸ್ವರ್ಗದ ಬಾಗಿಲು ಓಪನ್ ಆಗಿರುತ್ತೆ ಅನ್ನುವಂತಹ ಮನೋಭಾವನೆ ಸಾಕಷ್ಟು ಭಕ್ತ ವೃಂದದವರಲ್ಲಿದೆ. ಹಾಗಾಗಿ ಸಾಗರೋಪಾದಿಯಾಗಿ ಭಕ್ತರು ಕೂಡ ಹೋಗ್ತಾ ಇದ್ರು. ಇನ್ನೊಂದು ಕಡೆ ಬೆಂಗಳೂರಿನಲ್ಲೂ ಕೂಡ ತಿರುಪತಿಯ ದುರಂತದ ಬೆನ್ನಲ್ಲೇ ಎಚ್ಚೆತ್ತುಕೊಂಡು ಇಲ್ಲೂ ಕೂಡ ಜಾಗೃತಿಯನ್ನು ವಹಿಸ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಯಾವ ರೀತಿಯಾದಂತಹ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರೆ, ಮತ್ತು ಎಷ್ಟು ಜನ ಭಕ್ತರು ಅಲ್ಲಿಗೆ ಸೇರುವಂಥ ಸಾಧ್ಯತೆ ಇದೆ ಅಂತ TTD ಹೇಳ್ತಾ ಇದೆ. ಹನುಮಂತು. ಸಚಿನ್, ತಿರುಪತಿ ದೇವಸ್ಥಾನದಲ್ಲಿ ನಿನ್ನೆ ನಡೆದಂತಹ ಕಲ್ತುಳಿತ ಏನು ಘಟನೆ ಏನಿದೆ, ಆ ಘಟನೆಯಿಂದ ರಾಜ್ಯ ಸರ್ಕಾರವು ಕೂಡ ಅಲರ್ಟ್ ಆಗಿರುವಂತದ್ದು. ಒಂದು, ಸಹಜವಾಗಿಯೇ ನಾಳೆ ವೈಕುಂಠ ಏಕಾದಶಿ ಇರುವಂತಹ ಕಾರಣಕ್ಕಾಗಿ ಇಲ್ಲಿರುವಂತಹ ದೇವಸ್ಥಾನದಲ್ಲೂ ಕೂಡ ಅನೇಕ ರೀತಿಯ ಮುನ್ನೆಚ್ಚರಿಕೆ ಕ್ರಮಗಳನ್ನ ತೆಗೆದುಕೊಂಡಿರುವಂತದ್ದು. ಹೆಚ್ಚಿನ ಸಿಬ್ಬಂದಿಗಳನ್ನ ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜನೆ ಮಾಡಿರುವಂತದ್ದು. ಶಿಸ್ತುಬದ್ಧವಾಗಿ ಒಂದಷ್ಟು ಎಲ್ಲರೂ ಕೂಡ ಬಂದಂತ ಭಕ್ತಾದಿಗಳು ದರ್ಶನವನ್ನ ಮಾಡ್ಕೊಂಡು ಹೋಗ್ಲಿಕ್ಕೆ ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನ ಮಾಡ್ಕೊಳ್ತಾ ಇರುವಂತದ್ದು. ಮತ್ತೊಂದು ಕಡೆಗೆ ತಿರುಪತಿಯಲ್ಲಿ ಆಗಿರುವಂತಹ ಘಟನೆಗಳ ವಿಚಾರಕ್ಕೂ ಕೂಡ ಸಂಪೂರ್ಣವಾದಂತಹ ಮಾಹಿತಿ ಕಲೆ ಹಾಕುವಂತ ಕೆಲಸವನ್ನ ಮುಜರಾಯಿ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರು ಮಾಡ್ತಾ ಇರುವಂತದ್ದು. ನಿರಂತರವಾಗಿ ನಿನ್ನೆ ಘಟನೆ ಆದಾಗಿಂದ ಕೂಡ ಇಲ್ಲಿವರೆಗೂ ಕೂಡ ಅಲ್ಲಿರುವಂತಹ ಕರ್ನಾಟಕದ ಭವನದ ಅಧಿಕಾರಿಗಳ ಜೊತೆಗೆ ನಿರಂತರವಾಗಿ ಸಂಪರ್ಕವನ್ನ ಇಟ್ಕೊಂಡು ಅಲ್ಲಿ ಯಾವುದೇ ರೀತಿಯ ಏನು ಕೊರತೆಗಳಾಗದಂತೆ ಮುನ್ನೆಚ್ಚರಿಕೆ ಕ್ರಮಗಳನ್ನ ತೆಗೆದುಕೊಂಡಿರುವಂತದ್ದು. ಬಂದಂತ ಕರ್ನಾಟಕ ಭವನದ ಛತ್ರದಲ್ಲಿ ಊಟದ ವ್ಯವಸ್ಥೆ ಆಗಿರ್ಬೋದು, ವಸತಿ ವ್ಯವಸ್ಥೆ ಆಗಿರ್ಬೋದು, ಎಲ್ಲವೂ ಕೂಡ ಸೂಕ್ತವಾಗಿ ನಿಭಾಯಿಸಲಿಕ್ಕೆ ಎಲ್ಲಾ ರೀತಿಯ ಸೂಚನೆಗಳ ಇಲ್ಲಿಂದ ಕೊಡ್ತಾರಂತ. ಅಂದ್ರೆ ಬರುವಂತ ಭಕ್ತಾದಿಗಳಲ್ಲಿ ಯಾವುದೇ ರೀತಿಯ ಭಕ್ತಾದಿಗಳಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಈ ರೀತಿಯ ಮುನ್ನೆಚ್ಚರಿಕೆ ಕ್ರಮಗಳನ್ನ ತೆಗೆದುಕೊಂಡಿರುವಂತದ್ದು. ಸಚಿನ್, ಧನ್ಯವಾದ ಹನುಮಂತು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಒಟ್ಟಿನಲ್ಲಿ ಬೆಂಗಳೂರಿನ TTD ದೇವಸ್ಥಾನದಲ್ಲೂ ಕೂಡ ಸೂಕ್ತ ಭದ್ರತೆಯನ್ನು ನಿಯೋಜನೆ ಮಾಡಲಿಕ್ಕೆ ಈಗಾಗಲೇ TTD ಮಂಡಳಿಯವರು ಜೊತೆಗೆ ಪೊಲೀಸ್ನವರು ಒಂದು ಸಭೆಯನ್ನು ಕೂಡ ಮಾಡಿದ್ದಾರೆ. ಯಾಕಂದರೆ ಇಲ್ಲೂ ಕೂಡ ಲಕ್ಷಾಂತರ ಜನ ಭಕ್ತರು ಕೂಡ ಬರ್ತಾರೆ. ಯಾಕಂದರೆ ಇದು ಬೆಂಗಳೂರಿನ ವೈಯಾಲಿಕಾವಲ್ ಸಮೀಪ ಇರುವಂತಹ TTD ದೇವಸ್ಥಾನದಲ್ಲಿ ಗೊತ್ತಾಗ್ತಾ ಇದೆ.